ನೋಡು ಜಾನಕಿ, ನಿನ್ನ ಮನೆ ನನ್ನ ಮನೆ ಇದ್ದ ಹಾಗಲ್ವಾ? ನಿನ್ನ ತಂದೆ ನನಗೂ ತಂದೆ ಇದ್ದ ಹಾಗಲ್ವಾ? ಭಯ ಪಡಬೇಡ, ಅಪ್ಪಂಗೆ ಏನೂ ಆಗಲ್ಲ. ನನ್ನ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೋ ಜಾನಕಿ. ನಂದಿತಾ ಅವರೇ, ನಿಮಗೆ ಬೇಸರ ಆದರೆ, ಮನ್ಸಿಗೆ ಒಂಥರ ಆದರೆ ನೀವು ಸೀದಾ ಅದಕ್ಕೆ ತಗೋಗ್ಬಿಟ್ರೆ ಎಲ್ಲ ಸರೋಯ್ತದೆ ಅಲ್ವರಾ? ಓಹೋ ನಮ್ಮ ಪೈಲ್ವಾನ್ರಿಗೂ ಸರ್ಕ್ಯಾಸಮ್ ಬರುತ್ತೆ. ನಾನು ಮಾತಾಡೋದು ನಿಮಗೆ ಸರ್ಕಸ್ ಮಾಡ್ದಂಗೆ ಆಯ್ತದಾ? ಸರ್ಕಸ್ ಅಲ್ಲ, ಸರ್ಕ್ಯಾಸಮ್ ಅಂತಂದರೆ ವ್ಯಂಗ್ಯ ಮಾಡೋದು, ಕೊಂಕ್ ಮಾತಾಡೋದು ಅಂತ. ನಾನೇನು ಕೊಂಕ್ ಮಾತಾಡಲಿಲ್ಲ. ಅಯ್ಯೋ ನನ್ನ ಪೈಲ್ವಾನ್ರೆ, ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ನನ್ನ ಪೈಲ್ವಾನ್ರು ಬೇಜಾರು ಮಾಡಿಕೊಂಡ್ರೆ ನನಗೆ ಮತ್ತೆ ಬೇಜಾರಾಗುತ್ತೆ. ನಂದಿತಾ ಅವ್ರು ಸಮಾಧಾನ ಮಾಡಿದ್ರು, ಆದರೆ ನೀನು ನನ್ನ ಜೊತೆ ಇದ್ದರೆ ಸಾಕು, ಇರ್ತೀರಾ ಅಲ್ವಾ? ಇದೇ ನಿಂಗೆ ಕೇಳ್ತೀರಾ? ಏನೇ ಅಡ್ಡ ಬಂದರು ಯಾವತ್ತಿದ್ರು ನಾನು ನಿಮ್ಮ ಜೊತೆಗೆ ಆಂಜನಪ್ಪನ ಮೇಲಾಣೆ. ಆಂಜನಪ್ಪ ನಿಮ್ಮ ಕೊರಳಲ್ಲೇ ಇದ್ದಾರೆ? ಹ್ಞೂ, ಮತ್ತೆ ಅದಕ್ಕೆ ಅಪ್ಪ ಕೊಟ್ಟು ಚಿನ್ನದ ಸರ ಹಾಕ್ಕೊಳ್ಳಲ್ಲ ಅಂತ ಹೇಳಿದ್ದ? ಹಂಗೇನಿಲ್ಲ, ನನಗೆ ಮೊದಲಿಂದನೂ ಚಿನ್ನ ಅಂದ್ರೆ ಆಗ್ಬರಕ್ಕಿಲ್ಲ. ಸರಿ ನೀನು ಕೊಟ್ರಲ್ಲ ಅಂತ ತಗೊಂಡೆ. ನೋಡ್ತಾ ಇರಿ, ಯಾವತ್ತಾರ ಒಂದಿನ ಅವ್ರಿಗೆ ಗೊತ್ತಿಲ್ಲದೆ ಅದನ್ನ ಅವ್ರಿಗೆ ವಾಪಸ್ ಕೊಟ್ಬಿಡ್ತೀನಿ. ಹ್ಞೂ ಸರಿ, ಟೈಮ್ ಆಯಿತು. ನಾಳೆ ಸ್ಕೂಲ್ಗೆ ಹೋಗ್ಬೇಕು, ಓದ್ತಾಯ್ತದೆ, ಮನೆ ಕಳಿ. ಸರಿ, ಗುಡ್ ನೈಟ್. ನಿಮಗೂ ಅದಯ. ಇಷ್ಟು ದಿನ ನಾನು ಕಾಯ್ತಿದ್ದ ಸಮಯ ಮತ್ತು ಅವಕಾಶ ಈಗ ನನ್ನ ಕೈಗೂಡ್ತಿದೆ. ಒಂದೊಂದು ವಿಷಯನೂ ನನ್ನ ಪರವಾಗಿ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಗ್ತಿದೆ. ಈ ಸಲ ನಾನು ಮಾಡಿರೋ ಪ್ಲ್ಯಾನು ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಟೀಚರ್ ನನ್ನ ಮಾಸ್ಟರ್ ಪ್ಲ್ಯಾನಿಂದ ನನ್ನ ರೂಟಿಗೆ ಕರ್ಕೊಂಡು ಬಂದಿದ್ದಾಯಿತು. ಇನ್ನೇನಿದ್ರೂ ನಾನು ಹೇಳ್ದಂಗೆ ಕೇಳಬೇಕು. ಎಲ್ಲೇ ಇದೆಯಾ? ಎಲ್ಲಿದ್ದಾಳ ನನ್ನ ಹೆಂಡತಿ? ಇಲ್ಲೇ ಇದೆಯಾ ನಂದಿ? ನೀನು ನನ್ನನ್ನು ಏನು ಅನ್ಕೊಂಡಿದ್ಯಾ ನೀನು? ನಿಮ್ಮ ಬಗ್ಗೆ ಏನಾದರೂ ಅನ್ಕೊಳ್ಳೋ ಅಷ್ಟು ನಿಮಗೆ ಸೀನಿಲ್ಲ, ಸುಮ್ಮನೆ ಬಿದ್ಕೊಳ್ಳಿ. ಏಯ್, ನಾನು ಯಾರು? ನಿನ್ನ ಗಂಡ ಅಂದರೆ ನಿನ್ನ ಅರ್ಧ ನಂದು ಅಂತ. ಅಂದರೆ ಏನು? ಏನು? ನಿನ್ನ ಹತ್ರ ಇರೋದ್ರಲ್ಲಿ ಅರ್ಧ ನಂದು ಅಂತ. ಎಲ್ಲಿ ದುಡ್ಡು? ತೆಗಿ. ಓಹೋ, ಇವತ್ತು ಯಾವುದೋ ಬ್ರ್ಯಾಂಡ್ ಚೇಂಜ್ ಮಾಡಿದ್ದೀರಾ ಅನಿಸ್ತಿದೆ. ವಾಹ್, ನಿಂಗೆ ಯಾಕೆ ಗೊತ್ತಾಯ್ತು ನಂದಿ ಅದು? ಬೆಳಗ್ಗೆ ಬೈಸ್ಕೊಂಡು ಹೋಗಿರೋದನ್ನ ಮರ್ತು ಹೋಗಿ ಈಗ ಬಂದು ಮತ್ತೆ ದುಡ್ಡು ಕೇಳ್ತೀರಲ್ಲ, ಅದಕ್ಕೆ ಗೊತ್ತಾಯ್ತು. ನೀನು ಏನೇನೆಲ್ಲ ಹೇಳ್ಬೇಡ ನಂದಿ, ಈಗ ನಂಗೆ ದುಡ್ಡು ಕೊಡು. ನೀವೇನು ನನ್ನ ಹತ್ರ ದುಡ್ಡು ಕೊಟ್ಟು ಎತ್ತಿಡಕ್ಕೆ ಹೇಳಿದ್ದೀರಾ? ಸುಮ್ಮನೆ ಬಿದ್ಕೊಳ್ರಿ. ಈಗ ಕೊಡ್ತೀಯಾ ಕೊಡಲ್ವ? ಕೊಡಲ್ಲ. ಹಂಗ ಸರಿ, ನನಗೇನು ಮಾಡ್ಬೇಕಂತ ನನಗೂ ಚೆನ್ನಾಗಿ ಗೊತ್ತು. ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಅಪ್ಪನ ರೂಮಿಗೆ ಹೋಗ್ತೀನಿ. ಏನು, ಮಾವನ್ ರೂಮಾ? ಯಾಕೆ? ಹೌದು, ಅಪ್ಪನ ರೂಮಿಗೆ ಹೋಗಿ ಅಪ್ಪಯ್ಯ ನಂದಿತಾ ಹತ್ರ ಆಟೊಂದು ದುಡ್ಡು ಐತೆ,
ನಾನು ಈಟೇ ಇಟ್ ಕೇಳಿದ್ರು ಕೊಡಲಿಲ್ಲ ಅಂತ ಅಪ್ಪಯ್ಯನ ಹತ್ರ ಹೇಳ್ತೀನಿ. ಅಶೋಕ್ ಒಂದು ನಿಮಿಷ ನಿಂತ್ಕೊಳ್ಳಿ. ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಯಾರಾದರೂ ಹೋಗಿ ಮಾವನ ಹತ್ರ ಕಂಪ್ಲೇಂಟ್ ಮಾಡ್ತಾರಾ? ನಾನು ಹೋಗ್ತೀನಿ. ಅಶೋಕ್ ನಿಂತ್ಕೊಳ್ಳಿ. ಅಶೋಕ್ ನೋಡಿ, ನೀವು ಯಾರು? ಯಾರು? ನನ್ನ ಗಂಡ. ಓಹೋ, ನನ್ನ ಅರ್ಥ ನಾನು ಹೇಳಿದ ಮಾತನ್ನ ಕೇಳ್ತೀರಾ ಅಂತ ಅರ್ಥ. ಕಿಲಾಡಿ. ನಾನು ಹೋಯ್ತೀನಿ. ಇರಿ ಅಶೋಕ್, ಅಶೋಕ್ ಇರಿ. ಈಗೇನು ನಿಮಗೆ ಎರಡೇ 2 ನೋಟ್ ಬೇಕು ಅಷ್ಟೇ ತಾನೇ? ನಾನು ಕೊಡ್ತೀನಿ. ಇಲ್ಲ, 4. 4? GST, ಗಂಡನಿಗೆ ಸೇರ್ಬೇಕಾಗಿರೋ ಟ್ಯಾಕ್ಸ್. ಸರಿನಾ? ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಎಲ್ಲ ಸರಿಯಾಗಿ ನಡೀತಿದೆ ಅನ್ಕೊಳ್ಳೋ ಟೈಮ್ಗೆ ಇವ್ರು ಪ್ರಾಬ್ಲಮ್ ಶುರು ಮಾಡ್ಕೊಂಡಿದ್ದಾರಲ್ಲ. ನೋ, ಇದು ಮಾತ್ರ ಅಲ್ಲ, ಇನ್ನು ಯಾವುದೇ ಪ್ರಾಬ್ಲಮ್ ಬಂದರೂ ಎಷ್ಟೇ ಅಡೆತಡೆ ಬಂದರೂ ಈ ಸಲ ಅಂತೂ ಬಿಡಲೇಬಾರ್ದು. ಆ ಟೀಚರ್ ಕೆಲಸ ಕಳ್ಕೊಂಡು ಮನೇಲಿ ಕೂರೋವರೆಗೂ ಬಿಡಬಾರ್ದು. ಹಲೋ, ಯಾರು ಮಾತಾಡೋದು ಹೇಳಿ? ವೆಂಕಟರಮಣ. ಸ್ಕೂಲ್ ಮೇಸ್ಟ್ರು. ಸರಿ ಸರಿ. ಇವರು ರಘುಪತಿ ಮೇಸ್ಟ್ರು ಹೇಗಿದ್ದಾರೆ? ಓಹೋ, ಪಾಪ ಆದಷ್ಟು ಬೇಗ ಅವ್ರಿಗೆ ಹುಷಾರಾಗಲಿ. ಸರಿ, ಈಗ ನೀವು ಫೋನ್ ಮಾಡಿದ್ದೇನೆ ಹೇಳಿ. ಸ್ಕೂಲಲ್ಲಿ ಇವತ್ತೇ ರಾಜ್ಯೋತ್ಸವ ಮಾಡ್ತಾ ಇದ್ದೀರಾ? ಗುಡ್ ಗುಡ್, ಮಾಡಬೇಕು ಒಳ್ಳೇದು, ಮಾಡಿ. ಮತ್ತೆ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿತ್ತಲ್ಲ, ನಾಳೆನಾ? ಓಕೆ ಸರಿ. ಇಲ್ಲ ನಾನು ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಬೇರೆ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ಒಪ್ಕೊಂಡ್ಬಿಟ್ಟಿದ್ದೀನಲ್ಲ. ನೀವು ಮೊದಲೇ ಹೇಳಿದ್ರೆ ನಾನು ಏನಾದರೂ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಒಂದು ಕೆಲಸ ಮಾಡಿ, ಅವರು ಕೇಶವ ಅಂತಿದ್ದಾರಲ್ಲ ನಮ್ಮೂರಲ್ಲಿ, ಅವ್ರಿಗೆ ಹೇಳಿ, ಅವರಿಗೆ ಈ ಥರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಮುಂದೆ ನಿಂತ್ಕೋಬೇಕು ಅಂತ ಆಸೆ ಇದೆ. ಅವ್ರಿಗೆ ಹೇಳಿ, ಅವ್ರು ಬರ್ತಾರೆ. ಇಲ್ಲ ನಾನು ಬರಲ್ಲ ಅಂತ ನೀವು ರಾಜ್ಯೋತ್ಸವ ಎಲ್ಲ ನಿಲ್ಲಿಸಬಾರ್ದು. ಒಂದು ಕೆಲಸ ಮಾಡಿ, ಹಾಗಾದರೆ ನಮ್ಮ ಮನೆಯಿಂದ ನನ್ನ ಪರವಾಗಿ ಯಾರನ್ನಾದ್ರೂ ಕಳಿಸ್ಕೊಡ್ಲಾ? ಸರಿ, ಹಾಗಾದರೆ ನನ್ನ ಪರವಾಗಿ ಜಾನಕಿ ಈ ಸಲ ಧ್ವಜಾರೋಹಣ ಮಾಡ್ತಾಳೆ, ನನ್ನ ಹಿರಿ ಸೊಸೆ. ಓಕೆ ಸರಿ, ನೀವು ಹಾಗಾದರೆ ಬೇರೆ ತಯಾರಿ ಎಲ್ಲ ಮಾಡ್ಕೊಳ್ಳಿ. ಓಕೆ, ಸರಿ. ಜಾನಕಿ. ಹಾ ಮಾವ. ನಂದಿತಾ ಬಂದೆ ಮಾವ. ಈಗ ಬಮ್ಮ. ಹೇಳಿ ಮಾವ. ಸ್ಕೂಲಲ್ಲಿ ಇವತ್ತೇ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರಂತೆ. ವೆಂಕಟರಮಣ ಮೇಷ್ಟ್ರು ಈಗ ತಾನೇ ಫೋನ್ ಮಾಡಿದ್ರು. ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಬೇಕಿತ್ತಲ್ವಾ ಮಾವ? ಅದನ್ನು ನಾಳೆಗೆ ಪೋಸ್ಟ್ಪೋನ್ ಮಾಡಿದಾರಂತೆ ಕಣಮ್ಮ. ನೀನು ನಂದಿತಾ ಇಬ್ಬರು ಹೋಗಿ ಬರ್ತೀರಾ ಸ್ಕೂಲ್ಗೆ? ಯಾಕಮ್ಮ, ಏನಾದರೂ ತೊಂದರೆ ಇದೆಯಾ? ಇಲ್ಲ ಮಾವ, ಏನೂ ಇಲ್ಲ. ನಂದಿತಾ, ನಿಂಗೆ? ಅದು ಮಾವ ಏನಿಲ್ಲ ಬಿಡಿ. ಸರಿ, ಹಾಗಾದ್ರೆ ನೀವಿಬ್ರು ಹೋಗಿ ಬನ್ನಿ. ಈ ಸಲ ನನ್ನ ಪರವಾಗಿ ಜಾನಕಿ ಧ್ವಜಾರೋಹಣ ಮಾಡ್ತಾಳೆ. ಜಾನಕಿ, ಹೋಗ್ತಾ ರಾಮನ್ನು ಕರ್ಕೊಂಡು ಹೋಗಮ್ಮ. ಈ ಥರ ಕನ್ನಡ ಕಾರ್ಯಕ್ರಮಗಳು ಅಂದ್ರೆ ಅವನಿಗೆ ಪ್ರಾಣ. ಸರಿ ಮಾವ. ಸರಿ, ನಂಗೆ ಟೈಮ್ ಆಯಿತು, ನಾನು ಬರ್ತೀನಿ. ಹೋಗಿ ಬನ್ನಿ ನೀವು.
ಇವತ್ತು ಮನೆಗೆ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಹೌದು, ಆದರೆ ಏನು ಮಾಡೋದು? ಮಾವ ಬೇರೆ ಸ್ಕೂಲ್ಗೆ ಹೋಗಲೇಬೇಕು ಅಂತ ಹೇಳಿದ್ದಾರೆ. ಹೋಗಲೇಬೇಕು ಜಾನಕಿ. ಮಾವ ನಿನಗೆ ಫ್ಲ್ಯಾಗ್ ಹೋಯಿಸ್ಟ್ ಮಾಡೋಕ್ಕೆ ಹೇಳ್ತಾರಲ್ಲ. ಅಲ್ಲ, ನೀವು ನಾನಾ? ಜಾನಕಿ ಅವರೇ, ಏನು ಇಬ್ಬರು ಭಾಳ ಆಳವಾಗಿ ಇಸ್ಯ ಮಾತಾಡ್ತಾ ಇರಂಗೈತೆ. ಏನು ಇಸ್ಯ? ರಾಮೋರೆ, ಅದು ಏನಿಲ್ಲ ಬಾವ, ಇವತ್ತು ಸ್ಕೂಲಲ್ಲಿ ರಾಜ್ಯೋತ್ಸವ ಇದೆಯಂತೆ. ವಾ, ಬೊಂಬಾಟು. ಹಂಗಾರೆ ನಾನಿವತ್ತು ಬರ್ತೀನಿ. ನನಗೂ ರಾಜ್ಯೋತ್ಸವ ಆಚರಣೆ ಮಾಡೋದು ಅಂದರೆ ಸ್ಯಾನೆ ಇಷ್ಟ. ನನಿತವ್ರೆ, ಮಾವ ನಿಮ್ಮನ್ನು ಬರಕ್ಕೆ ಹೇಳಿದ್ರಲ್ಲ, ಬನ್ನಿ ಹೋಗೋಣ. ಅಯ್ಯೋ ಜಾನಕಿ, ಮಾವ ಏನೋ ಸುಮ್ಮನೆ ಕರಿಬೇಕು ಅಂತ ಕರೆದ್ರು. ಇಟ್ಸ್ ಓಕೆ, ನೀವು ಹೋಗಿ ಬನ್ನಿ. ಅದಕ್ಕೆ ಅಪ್ಪಯ್ಯ ಹಂಗೆಲ್ಲ ಸುಮ್ಕೆ ಹೇಳೋಕ್ಕಿಲ್ಲ. ಒಂದು ಕಿತ ಅಪ್ಪಯ್ಯ ಕೆಲಸದಾಗಿದ್ದಾಗ ನೀವೇ ಬಂದು ಬಾವುಟ ಆರಿಸಿರ್ಲಿಲ್ವೇ? ಬನ್ನಿ ಹೋಗಮ್ಮ. ಅಯ್ಯೋ ಬಾವ, ಹೋದ ವರ್ಷ ನಾನೇ ಫ್ಲ್ಯಾಗ್ ಹೋಸ್ಟ್ ಮಾಡಿದ್ದೆ. ಆದರೆ ಈಗ ಜಾನಕಿ ಅವ್ರು ಬಂದಿದ್ದಾರಲ್ಲ, ಮಾವ ಹೋಗುವಾಗ ಜಾನಕಿ ಅವ್ರಿಗೆ ಫ್ಲ್ಯಾಗ್ ಹೋಸ್ಟ್ ಮಾಡಿ ಅಂತ ಹೇಳಿ ಹೋಗಿದ್ದಾರೆ. ನೀವು ಹೋಗಿ ಬನ್ನಿ. ಅದಕ್ಕೆ ಏನದಕ್ಕೆ ನೀವು ಜಾನಕಿ ಅವರೇ, ಈ ಕಿತನವೇ ಅದಕ್ಕೇನೆ ಬಾವುಟ ಆರಿಸ್ಲಿ, ಏನಂತೀರಾ? ಹ್ಞೂ ರಾಮೋರೆ, ನನಗೇನು ಅಭ್ಯಂತರ ಇಲ್ಲ. ನನಿತವ್ರೆ, ಬನ್ನಿ ನೀವೇ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿ. ಅಯ್ಯೋ ಬೇಡ ಜಾನಕಿ, ನಾನು ನಿಮ್ಮ ಜವಾಬ್ದಾರಿನ ಕಿತ್ಕೊಂಡು ಹಾಗಾಗತ್ತೆ. ಬೇಡ ಬೇಡ. ಅದಕ್ಕೆ ಆಸೆ ಪಟ್ಟು ಕೊಟ್ಟಿದ್ದನ್ನ ಕಿತ್ಕೊಳ್ಳೋದು ಅಂದರೆ ಹೆಂಗಾಯ್ತದೆ ಹೇಳಿ? ಅದು ಅಲ್ಲದೆ ಈ ಸ್ಕೂಲ್ಗೋಸ್ಕರ ನೀವು ಏಟೊಂದು ಮಾಡಿದ್ರ. ಸ್ಕಾಲರ್ಶಿಪ್ ಎಲ್ಲ ಕೊಟ್ಟರು ನೀವೇ ಅಲ್ಲೂರ, ನೀವೇ ಬಂದು ಬಾವುಟ ಆರಿಸ್ಬೇಕು. ಆದರೂ ಬಾವ, ನನಿತವ್ರೆ ಪ್ಲೀಸ್ ಬನ್ನಿ. ಸರಿ. ಹಂಗಾರೆ ಈಗಲೇ ಹೊರಡುಮಾ? ಈಗಲಾ? ಇಲ್ಲ, ನೀವು ಹೋಗಿರಿ, ನಾನು ಕಾರಲ್ಲಿ ಬರ್ತೀನಿ. ಓ ಹಂಗ, ಸರಿ. ನಮ್ಮರೆ ನಾವೀಗ ಹೊರಡುಮಾ? ಹಾಂ, ಹೊರಡೋಣ. ಬೇಗ ಹೋದರೆ ಅಲ್ಲಿ ತಯಾರಿಗೆ ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಹೌದು, ನಾನು ಅಲ್ಲಿಗೆ ಕರೆಕ್ಟ್ ಟೈಮಿಗೆ ಬರ್ತೀನಿ. ಸರಿ ಅದಕ್ಕೆ. ಓ ನಮ್ಮರೆ ಇರಿ, ನನ್ನ ಕೋಣೆಯಾಗೆ ಕನ್ನಡದ ಬಾವುಟ ಐತೆ. ಅದ ಗಾಡಿ ಕಟ್ಕೊಂಡು ಡಗಡಗ ಅಂತ ಹೋಗಮ್ಮ, ಏನಂತೀರಿ? ಸರಿ, ಬಂದೆ. ನಮ್ಮರೆ ಅಲ್ಲ, ರಾಜ್ಯೋತ್ಸವ ಫಂಕ್ಷನ್ ಇವತ್ತೇನಾ ಅಥವಾ ಮುಂದಿನ ವರ್ಷ ಮಾಡೋಕ್ಕೆ ಇವತ್ತೇ ಬಂದ್ಬಿಟ್ವಾ ಹೆಂಗೆ? ಅಲ್ಲ, ನಾವೇನೋ ಎಲ್ಲ ರೆಡಿಯಾಗಿರ್ತೈತೆ ಬಂದ್ಬಿಟ್ಟು ಸ್ವಲ್ಪ ಸಹಾಯ ಮಾಡುವ ಅನ್ಕೊಂಡ್ರೆ ಇಲ್ಲೇನು ತಯಾರಾಗೇ ಇಲ್ಲ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಓಹ್, ಅಲ್ಲಿ ನೋಡಿ, ಅಲ್ಲಿ ನಮ್ಮ ಮಾನರ ಸೈನ್ಯನ ಪಾಪ ಅವರೇ ಏನೋ ಒದ್ದಾಡ್ಕೊಂಡು ತಯಾರಿ ಮಾಡ್ತಾವ್ರೆ. ವಾ, ನಮ್ಮ ದೊಡ್ಡಟೇನವನೇ. ಬನ್ನಿ ಮಾತಾಡ್ಸೋಣ.
ನಾವೆಲ್ಲ ಕೆಲಸ ಮಾಡ್ತಿಲ್ವೇ ಬಂದ್ ಒಂದ್ ಕೈ ಹಾಕ್ಲಾ ಅದೇನ್ ಕೈಯಾಗೆ ಊಟ ತಡೆ ಗಿಡೈತ ಅದುಮ್ಕ ನೀವೇ ಮಾಡ್ರಲ್ಲ ಪಾಪಯ್ಯ ಆಟೋನ್ ಹೊಡೆದ್ರುವೆ ನಿನ್ ಕೋಪ ಇಲ್ದಿಲ್ಲ ನೋಡು ಅದೇನ್ ಪಸಂದ ನಡ್ಸಿದ್ರ ಎಮ್ಮೆ ಕಾಲಿದ್ದಂಗವೆ ಅಲ್ಲಿ ಕುತ್ಕೊಂಡು ಏನ್ ಮೊಟ್ಟೆ ಎತ್ತಿದೆಲ್ಲ ಮೊಟ್ಟೆ ಬರ್ಲೇ ಇಲ್ಲ ಹಲೋ ದೊಡ್ಡೋಟೆ ಏನ್ಲ ಎಲ್ಲ ಬಿಟ್ಟಿದೆ ಇಟ್ ದಿವ್ಸ ಪರೀಕ್ಷೆ ಹತ್ರ ಬರ್ತಲ್ಲ ನಮ್ಮ ಅಪ್ಪ ಅದನ್ನ ಗುಮ್ತಿದ ಏಯ್ ರಾಮಣ್ಣ ಮೇಡಮ್ ಎಲ್ಲ 8 ದಿನ ಬಂದ್ಬಿಟ್ರಿ ಏನ ಇದು ಬಿರ್ನೇನಾ ಅಲ್ಲಕ್ಕಲ್ಲ ಮತ್ತಿನ್ಯಾವಾಗ್ಲ ನಾವು ರಾಜ್ಯೋತ್ಸವ ಮಾಡೋದು ಈಗ ಹೋಗಿ 8ನೇ ಸಾರಿ ಕೇಳ್ಬೇಕು ಹೌದು ವೆಂಕಟ್ ಸರಿಯಲ್ಲಿ ಯಾವ ಅಂಗಡಿ ಮುಂದೆ ಕೂತಾವ ಐ ಸುಮ್ಕಿರ್ಲ ಅವ್ರು ಬೆಳಗ್ಗೆ ಬಂದು ಕೆಲ್ಸ ಹೇಳ್ಬಿಟ್ರು ಯಾರೋ ಅತಿಥಿಗಳನ್ನ ಕರ್ಕೊಂಡ್ ಬರ್ತೀನಂತ ಹೋದ್ರು ಅತಿಥಿಗಳ ನಾವೆಲ್ಲ 8 ಕೆಲಸ ಮಾಡ್ತಿದೀವಿ ಯಾರಂದು ಕರ್ತೆ ಬತ್ತಿಲ್ಲ ರಮಣ ನಾನು ಒಬ್ನೇ ಏಟ್ ಕೆಲಸ ಅಂದೆ ಮಾಡಿರಮ್ಮಣ ಏನೋ ನೀನಾ ಏಯ್ ಕೊಡ್ಲಾ ಅನ್ಸರ್ಲ ಬೇಗ ಹೋಮ ಅಯ್ಯೋ ಬೀಳ್ ಬೇರೆ ಯಾರು ಟೀಚರ್ಸ್ ಬಂದಿಲ್ವಾ ಇಲ್ಲ ಈಗ ನೀವು ಒಬ್ರಿಯೇ ಬಂದಿರೋದು ಅಲೇ ಎಲ್ಲ ನಡ್ರಲ್ಲ ಎಲ್ಗೆ ಎಲ್ಲ ಸರ್ಗಂಡ್ ಕ್ಲೀನ್ ಮಾಡುವ ನಡ್ರಲ್ಲ ಅಯ್ಯ ಬಂದ್ರಲ್ಲ ಹುಡುಗಿರ ಎಲ್ಲ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ 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 ಸುತ್ತ ನಿಂತ್ಕೊಳ್ಳಿ ಪುಟ್ಟಿ ಇಲ್ಲಿ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಎಲ್ರೂ ಸರಿಯಾಗಿ ಕೇಳಿಸ್ಕೋಬೇಕು ಆಯ್ತಾ ನಾವಿಲ್ಲಿಗೆ ಕನ್ನಡ ರಾಜ್ಯೋತ್ಸವ ಆಚರಿಸಕ್ಕೆ ಬಂದಿದ್ದೀವಿ ಅಲ್ವಾ ಹಾಂ ಕನ್ನಡ ಭಾಷೆ ಯಾರ್ದು ಹಂಗಾರೆ ಕನ್ನಡ ರಾಜ್ಯೋತ್ಸವನ ಆಚರಿಸೋದು ಯಾರ ಕರ್ತವ್ಯ ಅಲ್ವಾ ಈ ಸ್ಕೂಲ್ ಯಾರ್ದು ಹಂಗಾರೆ ಈ ಸ್ಕೂಲ್ನ ಕ್ಲೀನ್ ಮಾಡೋದು ಯಾರ ಕರ್ತವ್ಯ ಏಯ್ ಇದಕ್ಕೆ ಮಾತ್ರ ಎಲ್ಲ ಮಕ್ಕ ನೋಡ್ಕೊತೀರಾ ಇದು ನಮ್ಮ ಕರ್ತವ್ಯನೇಯ ಆದ್ರೆ ಯಾವಾಗ್ಲೂ ಕೆಲ್ಸದವ್ರು ಬರ್ತಿದ್ರು ಕ್ಲೀನ್ ಮಾಡಕ್ಕೆ. ಪುಟಿ ಹಂಗೆಲ್ಲ ಇನ್ನೊಬ್ರಿಗೋಸ್ಕರ ಕಾಯಬಾರ್ದು ಕಣವ. ನೋಡ್ರಿ ಇವಾಗ ಅತಿಥಿಗಳು ಬರೋದ್ರೊಳಗೆ ಎಲ್ಲ ಸೇರ್ಕೊಂಡು ಕ್ಲೀನ್ ಮಾಡುವ, ಓಕೆನಾ? ನೋಡಿ ಇವಾಗ 1 2 3 ಹೇಳ್ತೀನಿ, ಹೇಳ್ತಿದ್ದಂಗೆ ಕ್ಲೀನ್ ಮಾಡಕ್ಕೆ ಶುರು ಹಚ್ಕೋಬೇಕು, ಓಕೆನಾ? ಆ 1 ಆ 2 3 ನಮ್ಮರೆ ಕರೆಕ್ಟಾಗಿ ಹೇಳದ್ನ ನೋಡ್ರಿ ಕ್ಲೀನ್ ಮಾಡುವ. ಆ ಬ್ಯಾಡ್ದೆಲ್ಲ ಗಿಡ ಎಲ್ಲ ಕಿತ್ತಾಕ್ಬಿಡಿ, ಆ ಮೂಲೆಯಲ್ಲಿರೋವು. ಹಾಂ ಎತ್ಕೊಂಡು ಇಲ್ಲ ಹಾಕು.
ನಾನು ಹಾಕ್ತೀನಿ ಹೊಲ. ಸುಮ್ಕೆ ಹಾಕಣ. ಹಾಕ್ತೀನಿ ನೋಡು ಹೊಲ ಸುಮ್ಕೆ. ಏನು? ಇದು ನೀವೇ ಬರ್ದಿದ್ದು? ಯಾವುದು? ನಾನಲ್ಲ. ದಿಟ ಹೇಳಿ, ನಿಮ್ಮ ಡೈರಿನಾಗೆ ಇದನ್ನ ನಾನು ನೋಡಿದ್ದೆ, ನಚ್ಚಾರ ಗೊಂಬೆ. ಯಾಕೆ ನಗ್ತಾ ಇದ್ದೀರಾ? ಇಂಥದ್ನ ಎಲ್ಲರೂ ಬರೀತಾರೆ, ಯಾವುದೋ ಮಕ್ಕಳು ಬರ್ದಿರ್ಬೇಕು. ಹೌದಾ? ಹಂಗಾರೆ ನೀವು ಬರ್ದಿಲ್ವಾ? ನಾನಲ್ಲ. ಅಯ್ಯೋ ರಾಮಣ್ಣ, ಕೆಲ್ಸ ಮಾಡ್ವಾಗ್ಲು ರೊಮ್ಯಾನ್ಸ ದೇವ್ರೇ ಕಾಪಾಡ್ಬೇಕು. ಲೇ ಅಯ್ಯೋ ನಿನ್ನ. ಜಾನು, ಓಹೋ ಹೋ ಹೋ ಹೋ, ಮೇಡಮ್ನವ್ರು ಇವಾಗ ಬರ್ತಾ ಇದ್ದೀರಾ? ನಂಗೆ ಬರೋಕೆ ಹೇಳಿದೆ ಇವಾಗ. ಅಲ್ಲ, ನೀನು ಯಾಕೆ ಬರೋಕೆ ಹೋದೆ? ಅಪ್ಪ ನೋಡೋಕೆ ಹೋಗಿಲ್ವಾ? ಏನು ಮಾಡೋದು, ವೆಂಕಟ್ ಸರ್ ಮನೆಗೆ ಬಂದು ಕರೆದು ಹೋದ್ರು. ಮತ್ತೆ ಆಪ್ರೇಷನ್ ತಯಾರಿ ನಾಳೆ ಮಾಡ್ಬೇಕನು. ಯೋಚನೆ ಮಾಡಬೇಡ ಜಾನು, ಎಲ್ಲ ಸರಿ ಹೋಗುತ್ತೆ. ಸರಿ ಬಾ, ಹೆಲ್ಪ್ ಮಾಡು. ಬಾಗಿಟ್ಬಿಟ್ಟು ಬರ್ತೀನಿ. ಏನಕ್ಕ ಇದು? ಮೊದಲು ನೀವು ಬಂದಾಗ ಹುಡುಗರೆಲ್ಲ ನಿಂತ್ಕೊಂಡು ಬ್ಯಾಂಡ್ ಸೆಟ್ ಬಾರಿಸಿ ಹೂವಿನ ಹಾರ ಹಾಕಿ ಕೈನಾಗ ಹೂವಿನ ಗುಚ್ಚ ಕೊಟ್ಟು ಹುಡುಗರೆಲ್ಲ ಆಡಿ ಹೊಳಿ ನಿಮಗೆ ಸ್ವಾಗತ ಕೋರ್ತಿದ್ರು. ಇವಾಗ ನೋಡಿದ್ರೆ ಒಬ್ರು ನಿಮ್ಮ ಕಡೆಗೆ ತಿರುಗಿ ನೋಡ್ತೀವಲ್ಲ ಅಕ್ಕ.
ಕಾಲ್ ಮುಂದೆ ಕಸ ಬಿದ್ದೈತೆ ಎತ್ತಾಗ ಕಸಿನ ಬುಟ್ಟಿಗೆ ಹಾಕಲ್ವಾ? ಏಯ್ ಯಾರನ್ನ ನೋಡಿ ಕಸ ಆಯ್ಕೊ ಅಂತ ಹೇಳ್ತಿದ್ಯೋ? ಯಾರಾದ್ರೇನಂತೆ ಎಲ್ಲಾರು ಕಸ ಐತಲ್ವಾ? ಜಾನಕಿ ಮೇಡಮ್ ಐತಲ್ವಾ? ಏಯ್ ತಟ್ಟು ಬಿಡ್ತೀನಿ ನೋಡು, ಹೋಗೋ ಸುಮ್ಮನೆ. ಬೇರೆ ಕಡೆ ನಾನೇ ಎತ್ಕೊತೀನಿ. ಅಕ್ಕ ಸ್ವಾಗತ ತುಂಬ ಸಂದಾಗೈತೆ. ಇನ್ನ ನಾವಿಲ್ಲೇ ನಿಂತ್ಕೊಂಡಿದ್ರೆ ಯಾರ್ಯಾರು ಬಂದು ಯಾವ್ಯಾವ ಥರ ಸ್ವಾಗತ ಕೊಡ್ತಾರ ಗೊತ್ತಿಲ್ಲ. ನಾವೇ ಹೋಗುಮ್ಮ ಬನ್ನಿ. ಅದಕ್ಕೆ ಹಾಂ ಬನ್ನಿ ಬನ್ನಿ. ಬಾಬಾ ನೀವು ಕ್ಲೀನ್ ಮಾಡ್ತಿದ್ದೀರಾ? ಹ್ಞೂ ಅದಕ್ಕೆ ಅದು ಫಂಕ್ಷನ್ನು ದಿಢೀರಂತ ಏರ್ಪಾಟ್ ಮಾಡ್ಬಿಟ್ಟವ್ರೆ. ಕೆಲಸದವ್ರಿಗೆ ಬೇರೆ ಹೇಳಿಲ್ಲ. ಪಾಪ ಹುಡುಗರೆಲ್ಲ ಒದ್ದಾಡ್ಕೊಂಡು ಕೆಲಸ ಮಾಡ್ತಿದ್ರು. ಅದಕ್ಕೆ ನಾನೊಂದು ಕೈ ಹಾಕ್ಬಿಟ್ಟೆ. ಇಷ್ಟೊತ್ತಿಗಾಗಲೇ ಎಲ್ಲ ರೆಡಿ ಇರುತ್ತೆ, ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿ ಹೊರಟ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಏನು ರೆಡಿನೇ ಇಲ್ಲ. ಏನ ನೀವು ಬಾವುಟ ಹಾರಿಸ್ತೀರಾ? ಲೇ ಅಕ್ಕ ಅಲ್ದಿರ ಇನ್ಯಾರ ಬಾವುಟ ಹಾರಿಸ್ತಾರೆ? ಓದ್ಕಿತ ಅಕ್ಕ ಅವ್ರ ತಾನೇ ಬಾವುಟನ ಹಾರಿಸಿದ್ದು. ಪಾಪ ಈ ಹುಡುಗನ್ಗೆ ಸ್ವಲ್ಪ ಮರುವು ಅನ್ಸುತ್ತೆ. ಹೋಗೋ, ಹೋಗಿ ನಿನ್ನ ಕೆಲಸ ನೋಡ್ಕೊ. ಅದಕ್ಕೆ ಅವಸಿ ಕೆಲಸ ಐತೆ, ಮುಗಿಸ್ಬಿಡ್ತೀನಿ. ಅಕ್ಕವ್ರೆ ಇಲ್ಲೇ ಸಂದಾಗೈತೆ, ಇಲ್ಲೇ ಕುತ್ಕೊಳ್ಳಮ್ಮ. ಸರಿ ಅಕ್ಕ. ದಿಮಾಕಿದ್ರೆ ನಮ್ ದೊಡ್ಡೊಟ್ಟೆಗೆ ಮರು ಅಂತಾರೆ, ಸುಮ್ಕೆ ಬಿಡ್ಬಾರ್ದು ಕಲ. ಅದು ನನಗದ ಬೇಜಾರಿಲ್ಲಕ್ಕಲ್ಲ. ಆದ್ರೆ ಜಾನಕಿ ಮೇಡಮ್ ಕೆಲಸ ಮಾಡೋದಂತೆ, ಅವ್ರು ಬರೋದಂತೆ, ಬಾವುಟ ಆರಿಸ್ಬಿಡೋದಂತೆ, ಹೊಂಟ ಬಿಡೋದಂತೆ. ಇದು ಯಾವನೇ ಇಲ್ಲ, ಅವರು ದೊಡ್ಡ ಮನೆ ಇರ್ತಾನೆ. ಓ ನೀನ್ ಹೇಳಿ ಸರಿಯಾ? ಈಗೇನ್ಲ ಮಾಡುದು? ಅವ್ರ ಬಾವುಟ ಆರಿಸ್ದಂಗೆ ನಿಲ್ಸ್ಬೇಕು. ಹೆಂಗೆ? ಎಲ್ಲದಕ್ಕೂ ಸಾಕಾಗಿ ಸಾಯ್ತಿರಲ್ಲ. ಬರ್ಲಾ ಹೇಳ್ತೀನಿ. ಏನ್ ನೋಡುಮ್ಮ. ಅಮ್ಮರೇ ತಪ್ಪಾಗೋಯ್ತು, ಸಂಸ್ಬಿಡ್ರಿ. ನೀವೇ ಫ್ಲಾಗ್ ಹಾರ್ಸೋರು ಅಂತ ಗೊತ್ತಿಲ್ಲ. ಸರಿ ಸರಿ ಬಿಡು. ಅಷ್ಟೇ ಅಲ್ಲ, ನಿಮ್ನ ಕಸಾಯಿರಿ ಅಂತಾನೆ ಹೇಳ್ಬಿಟ್ಟೆ. ಪರವಾಗಿಲ್ಲ. ನಿಮ್ಗೆ ಕುಡಿಯಕ್ಕೆ ಜ್ಯೂಸ್ ಕೇಸ್ ಏನಾನ ತರ್ಸದ ಅಮ್ಮರೇ? ಬೇಡ. ಅಮ್ಮರ ತಿನ್ನಕ್ಕೆ ಬೇಡ. ಲೇ ಏನ್ರ ಸಾನೆ ಐಸ್ ಮಾಡಕ್ತಿದ್ದೀರಾ? ಏನು ವಿಷಯ? ಅಯ್ಯಯ್ಯ, ಅಮ್ಮರಿಗೆ ಗೌರವ ಕೊಟ್ಟು ಮಾತಾಡ್ಸಿದ್ದು ಐಸ್ ಇಟ್ಟಂಗ. ಹಂಗಾರೆ ನೀವು ಮಾತಾಡೋದು ಐಸ್ ಇಟ್ಟಂಗಲ್ವಾ? ಲೇ ಯಾಕ್ಲಾ ಹೆಂಗೈತೆ ಮೈಗೆ? ತೆಗೆದ್ ಬಿಟ್ಟ ಅಂದ್ರೆ. ಏ ಚಂದ್ರಿ ಸುಮ್ಮನೆ ಇರೆ, ನನಗೇನು ಬೇಡ ಅಂತ ಹೇಳಿದ್ನಲ್ಲ, ನೀವು ಹೋಗ್ರೋ. ಆಯ್ತು ಅಮ್ಮರೇ, ನೀವೀಗ ನಿತ್ಕೋದು ನಮ್ಗೆ ಒಪ್ತಾ ಇಲ್ಲ. ಆಫೀಸ್ ರೂಮಲ್ಲಿ ಫ್ಯಾನ್ ಹಾಕೊಂಡು ಕುತ್ಕೋಬೋದಲ್ಲ, ಎಲ್ಲ ಆದ್ಮೇಲೆ ನಾವೇ ಕರಿತೀವಿ. ಸರಿ ನಡಿ. ಬನ್ನಿ ಅಮ್ಮರೇ, ಬನ್ನಿ 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 ಬನ್ನಿ. ಅಮ್ಮರೇ ಧೂಳು ಕಸ ಉಡ್ತದೆ, ಧೂಳು ಬರ್ತದೆ. ಬಾಗ್ಲು ಮುಂದೆ ಸರಿಸ್ಕೊಯ್ತೀನಿ. ಏ ಬರ್ರ ಬರ್ರ, ಐ ಬರ ಸಕ್ಸಸ್. ಯಾ ಕೂತ್ಕೋ. ಯಾಕ್ರಲ್ಲ ಕಿಸಿ ಕಿಸಿ ಅಂತ ಇದ್ದೀರಿ? ಏನು ಇಲ್ಲ ಕಣ. ಬಡತವ, ನೀವೇನೋ ಕಿತಾಪತಿ ಮಾಡಿದ್ರ ಅನ್ನಿಸೈತೆ.
ಏನು ಇಲ್ಲ ಸುಮ್ಗೆ ಕ್ಯಾಮೆ ನೋಡ್ಕೋ ಕೊಳ್ಳೋದು ತಗೋ ಸರಿಯಾಗಿ ಕೊಡಲ್ಲ. ಬನ್ನಿ ನಮಸ್ಕಾರ ನಮಸ್ಕಾರ ಇವರೆಲ್ಲ ನಮ್ಮ ಸ್ಟಾಫ್ ಸರ್. ತುಂಬ ಸಂತೋಷ. ವೆಂಕಟ ಸರ್, ಅಲ್ಲಿ ಕೆಲಸ ಮಾಡ್ತಿದ್ದಾನಲ್ಲ ಅವನು ರಾಮು ಸರ್, ರಾಮಣ್ಣ. ನಮ್ ರಾಮನ? ಹೌದು ಸರ್. ಅದೇ ನಮ್ಮ ಅಪ್ಪಣ್ಣನ ಹಿರಿ ಮಗ. ಹೌದು ಸರ್. ಓಹೋ ಬಹಳ ಸಂತೋಷ. ಹೌದು ಸರ್, ಬನ್ನಿ ಸರ್. ವಾ, ದೊಡ್ಡವ್ರು ಬಂದವ್ರೆ. ನೀವೇನು ಹೇಳಿದ್ರಲ್ಲ? ಏಯ್ ಸುಮ್ಕೆ ಕ್ಯಾಮ್ರಾ ನೋಡಿ ಬಂದೆ. ಸರ್ ನಮಸ್ಕಾರ. ಏನಪ್ಪ ರಾಮ, ಚೆನ್ನಾಗಿದೀಯಾ? ಅರೆ ನನ್ನ ಹೆಸರು ನೆನಪಾಯ್ತಾ ನಿಮಗೆ? ಏನಪ್ಪ ಈ ಕೇಳ್ತೀಯಲ್ಲ, ನೀನ್ ಮಾತ್ರ ಏನೋ ನಿಮ್ ತಂದೆನೂ ಚೆನ್ನಾಗಿ ಗೊತ್ತು ನನಗೆ. ಹೋಗ್ಲಿ, ನಾನು ಯಾರಂತ ಗೊತ್ತಿದ್ಯಾ ನಿನಗೆ? ಇದೇ ನಿಂಗೆ ಕೇಳ್ಬಿಟ್ರಿ. ನೀವು ಆಗಾಗ ಅಪ್ಪಯ್ಯ ನೋಡೋಕ್ಕೆ ಮನೆ ತಗ ಬರ್ತಿರ್ಲಿಲ್ವೇ? ಶಾನೆ ಹೊತ್ತು ಕೂತ್ಕೊಂಡು ಮಾತಾಡ್ತಿದ್ರಿ. ಅದು ಅಲ್ಲದೆ ನಿನ್ನ ಆಗಾಗ ಟಿ ವಿನಾಗ ನೋಡ್ತಾ ಇರ್ತೀನಿ. ಅಪ್ಪಣ್ಣವರು ನಿನ್ ಮದ್ವೆಗೆ ಕರೆದಿದ್ರು ನನ್ನ, ಅದೇ ನನಗೆ ಬರೋಕ್ಕಾಗಲಿಲ್ಲಪ್ಪ, ಕ್ಷಮಿಸ್ಬಿಡು. ಏ ಪರವಾಗಿಲ್ಲ ಬಿಡಿ. ನಿನ್ನ ಧರ್ಮಪತ್ನಿನ ನೋಡೋಕ್ಕೆ ಯಾವ ಥರ ಮನೆಗೆ ಬರ್ತೀನಿ ಬಿಡು. ಅಯ್ಯೋ ಮನೆಗೆ ಯಾಕೆ, ಇಲ್ಲೇ ಅವರಲ್ಲ. ಮರ ನಮಸ್ಕಾರ ಸರ್, ನನ್ನ ಹೆಸರು ಜಾನಕಿ. ನಮಸ್ಕಾರಮ್ಮ, ನನ್ನ ಹೆಸರು ನಾ ಸೋಮೇಶ್ವರ್ ಅಂತ. ಏನಪ್ಪ ರಾಮ, ಗಂಡ ಹೆಂಡತಿ ಇಬ್ಬರು ಬಂದ್ಬಿಟ್ಟಿದ್ದೀರಿ ರಾಜ್ಯೋತ್ಸವ ಆಚರಿಸೋದಕ್ಕೆ. ಭಾಳ ಸಂತೋಷನಪ್ಪ, ಭಾಳ ಸಂತೋಷ. ಸರ್, ಜಾನಕಿ ಅವರು ನಮ್ಮ ಸ್ಕೂಲಲ್ಲೇ ಟೀಚರ್ ಆಗಿದ್ದಾರೆ. ಓಹೋ ತುಂಬ ಸಂತೋಷಪ್ಪ, ತುಂಬ ಸಂತೋಷ. ಅನ್ನದಾತ ವಿದ್ಯಾಧಾತ್ರಿ ಇಬ್ಬರು ಒಂದೇ ಮನೇಲಿ ಇದ್ದೀರಾ ಅಂದಮೇಲೆ ಎಷ್ಟು ಸಂತೋಷದ ವಿಷಯ ಅಲ್ವಾ ಅದು? ಅಣ್ಣ ನಿಜಕ್ಕೂ ತುಂಬಾ ಭಾಗ್ಯವಂತ ಅವನು. ಇನ್ನೂ ಎಷ್ಟೊತ್ತೆ? ಗೊತ್ತಿಲ್ಲ ಅಕ್ಕ, ಒಸಿ ನೋಡ್ತೀನಿ ರೀ. ಅಕ್ಕ, ಆ ಮಕ್ಳು ಚಿಲ್ಕ ಹಾಕೊಂಡು ಹೊಂಟೋಗವೆ. ಯಾರಿದ್ದೀರಾ? ಹೊಸಿ ಬಾಗ್ಲು ತೆಗೀರಿ. ಅಯ್ಯೋ, ಏನಕ್ಕ ಮಾಡೋದು ಇವಾಗ? ಕಾರ್ಯಕ್ರಮ ಶುರು ಮಾಡೋಣವಾ? ಒಂದು 10 ನಿಮಿಷ ಹೊಸಿ ಕೆಲಸ ಬಾಕಿ ಐತೆ, ಅದು ಮುಗಿಸ್ಬಿಟ್ರೆ ಚಂದ ಕಾಣ್ತೈತೆ. ಏನು ಬೇಸರ ಮಾಡ್ಕೋಬೇಡಿ. ಅಯ್ಯೋ ರಾಮಣ್ಣ, ನೀವ್ ಯಾಕೆ ಇದೆಲ್ಲ ಮಾಡಕ್ ಹೋದ್ರಿ? ಮೇಷ್ಟ್ರೆ, ನೀವು ಮಕ್ಳಿಗೆ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರೆ ಪಾಪ ಚಿಕ್ಕ ಮಕ್ಕಳು ಅದನ್ನೆಲ್ಲ ಹೆಂಗೆ ಮಾಡ್ತಾವೆ ಹೇಳಿ. ಅದಕ್ಕೆ ನಾನು ಸೇರ್ಕೊಂಡ್ಬಿಟ್ಟೆ. ಒಂದು 10 ನಿಮಿಷ. ಪರವಾಗಿಲ್ಲಪ್ಪ, ಏನು ಯೋಚನೆ ಮಾಡಬೇಡ. ಬನ್ನಿ ಸರ್, ಬನ್ನಿ.
ಯಾವನ್ಲ ಇಲ್ಲಿ ಕಾಗ್ದ ಆಗ್ತಾವನು ಲೇ ನೆಟ್ಟಿ ಕೆಲಸ ಮಾಡ್ರಲ್ಲ ನಿಮ್ಮ ಅಕ್ಕ ರಾಮಣ್ಣಂಗ ಅಥವಾ ಜಾನಕಿಗೆ ಒಸಿ ಫೋನ್ ಮಾಡಿ. ಅಯ್ಯೋ ನನ್ನ ಫೋನ್ನ ಕಾರಲ್ಲೇ ಇಟ್ಟಿದ್ದೀನಲ್ಲೇ. ಅಯ್ಯೋ ಈಗ ಏನು ಮಾಡೋದಕ್ಕ? ಛ ಸರ್ ಎಲ್ಲ ತಯಾರಿ ಹೆಂಗೈತೆ? ಅದ್ಭುತವಾಗಿ ಮಾಡಿದೀ ಕಂದ, ಎಷ್ಟು ಚೆನ್ನಾಗಿದೆ ಇದು. ಹಾ, ಮತ್ತೆ ಯಾಕೆ ತಡ ಮಾಡೋದು, ಶುರು ಮಾಡಮ್ಮ. ಆದರೆ ತಡ ಆಗಿದ್ದಕ್ಕೆ ನಿಮ್ಮ ಕಡೆಯಿಂದ ಕ್ಷಮೆ ಇರಲಿ. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಸ್ವಲ್ಪ ಸಮಯ ತಗೊಳುತ್ತೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತಿ? ಅದಕ್ಕೆ ಎಲ್ಲೋದ್ರು? ಯಾರಪ್ಪ? ತಿಳ್ಕೊಬೇಡಿ, ದೊಡ್ಡ ಮನೆ ಕಡೆಯಿಂದ ಬಾವುಟ ಆರ್ಸೋಕ್ಕೆ ನಮ್ಮ ಅದಕ್ಕೆಯವ್ರು ಬಂದವ್ರೆ. ಅವ್ರು ಎಲ್ಲೋಗ್ಬಿಟ್ರೆ ಗೊತ್ತಾಯ್ತಾ ಇಲ್ಲ. ರಾಮು ಅವರೇ, ಒಂದು ಫೋನ್ ಮಾಡಿ ನೋಡಿ. ಹಾಂ, ಅದಕ್ಕೆ ಯಾಕೋ ಫೋನೇ ತೆಗಿತಾ ಇಲ್ಲ. ಆಗ್ಲೇ ತಡ ಆಯ್ತದಲ್ಲ ರಾಮಣ್ಣ, ಸಾಹೇಬ್ರು ಬೇರೆ ಪುಸ್ತಕ ಬಿಡುಗಡೆಗೆ ಹೋಗ್ಬೇಕು. ಏನಪ್ಪ, ದೊಡ್ಡ ಮನೆ ಕಡೆಯವರಿಂದ ಒಂದು ಧ್ವಜಾರೋಹಣ ಆಗ್ಬೇಕಲ್ವಾ? ನಮ್ ಜಾನಕಿ ಇದ್ದಾಳಲ್ಲ, ಜಾನಕಿ ಕೈಲೇ ಮಾಡಿಸಿ. ಏನಮ್ಮ ಜಾನಕಿ, ಏನತ್ತೀಯ? ನಾನಾ? ಹೌದೌದು, ಜಾನಕಿ ಮೇಡಮೇ ಮಾಡಬೇಕು. ಅಲ್ಲಿ ನೋಡಪ್ಪ, ಮಕ್ಕಳೆಲ್ಲ ಹೇಗೆ ಹೇಳ್ತಿದ್ದಾರೆ. ಮಕ್ಕಳೇ ಹೇಳಿದ್ಮೇಲೆ ಇನ್ ತಡ ಯಾಕೆ? ಹಾ, ಪೂಜೆ ಶುರು ಮಾಡ್ಕೊಳ್ಳಿ. ಅವರೇ, ನೀವು ಶುರು ಹಚ್ಕೊಳ್ಳಿ, ಹೇಳ್ತೀನಿ.
ಕಂಟಕ ನೀನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ